ಹಂಗಂತ ಆತರ ಪಟ್ಟು ನಿರ್ಧಾರ ತಗೊಂಡು ಅದರಿಂದ ತಪ್ಪಾಗೋದ್ ಬೇಡ. ಇವಳು ಹೇಳ್ದಂಗೆ 1 ವಾರ ಅವಧಿ ಕೊಟ್ಟು ನೋಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಆದ್ರೆ ನೀನು ಈ ಮನೆ ಮುಖ್ಯಸ್ಥನಾಗಿ ನಿನ್ನ ನಿರ್ಧಾರವೇ ಅಂತಿಮ. ಮುದ್ದು ಸೊಸೆ, ಮುದ್ದು ಸೊಸೆ. ಅಯ್ಯೋ ಅಯ್ಯೋ ತೊಡಗಾಲಿ, ಇಂಥ ಕೆಲ್ಸ ಮಾಡಿದ್ಯೇನೆ? ನನ್ ಮಗನ್ ಬಾಳ್ ಹಾಳ್ ಮಾಡಕ್ ನಿಂತಿದ್ಯಾ? ತಿನ್ನ ಗತಿ ಇಲ್ಲ ಅಂದ್ರು ಗುಣವಂತೆ ಮಾನವಂತೆ ಅನ್ಕೊಂಡಿದ್ನಲ್ಲೇ. ಇಂಥ ದ್ರೋಹ ಮಾಡಕ್ಕೆ ನಿನಗ್ ಮನ್ಸಾದ್ರೂ ಹೆಂಗ್ ಬಂತೆ? ಅವ್ವ, ಇವಳು ನನ್ ತಮ್ಮನ್ನ ಬುಟ್ಟಿಗೆ ಹಾಕೊಂಡು ಮದ್ವೆ ಮಾಡ್ಕೊಂಡ್ಲಲ್ಲ, ಅವಾಗ್ಲೇ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಿತ್ತು ಇವಳು ಏಟ್ ಬುದ್ಧಿವಂತ್ಲು ಅಂತ. ಹಂಗನ್ಬೇಡಿ ಚಿತ್ರಕ್ಕ, ದೇವ್ರ ಸಾಕ್ಷಿಯಾಗ್ಲೂ ನಂಗೆ ಏನು ಗೊತ್ತಿಲ್ಲ. ಗೊಬ್ಬರ ತಿನ್ನೋಳ್ಗೆ ಆಣೆ ಬೇರೆ ಕೇಡು ಅಂದಂಗೆ ಕಣ್ಮುಂದಿನ ಸಾಕ್ಷಿ ಬಿದ್ದಿರ್ಬೇಕಾರೆ ಇನ್ಯಾಕೆ ಈ ನಾಟಕ? ರೀ, ಬೇಕಾದ್ರೆ ನಿಮ್ ಕೈಯಾರ ನನ್ನ ಕೊಂದ್ಬಿಡಿ, ಆದ್ರೆ ಇಂಥ ಸುಳ್ಳು ಆರೋಪ ಎಲ್ಲ ಹೊರಿಸ್ಬೇಡಿ. ಥೂ ನಿನ್ನ, ಇಷ್ಟೆಲ್ಲ ಸಾಕ್ಷಿ ಇದ್ರುವೆ ಇಟೋ ನಾಟಕ ಮಾಡ್ತಿದ್ಯಲ್ಲ, ಸ್ವಲ್ಪನೂ ನಾಚಿಕೆ ಆಗಕ್ಕಿಲ್ವೇ ನಿನ್ಗೆ? ಇವಳು ಇಂಥವಳು ಅಂತ ಗೊತ್ತಾದ್ಮೇಕೆ 1 ಕ್ಷಣನೂ ನಾನು ಇವಳ ಜೊತೆ ಬಾಳಕ್ಕಿಲ್ಲ. ಇಂಥ ನೀತಿ ಕೆಟ್ಟಿರೋಳ್ ಜೊತೆ ಬಾಳೋ ಅಂತ ಕರ್ಮ ನಿನಗೇನ್ಲ ಬಂದೈತೆ? ನೋಡು, ಇಲ್ಲಿಗೆ ಇವಳಿಗುವೆ ನಿನಗುವೆ ಸಂಬಂಧ ಮುಗ್ದೋಯ್ತು. ಬಾವಾ, ಯಾಕಿನ್ನು ಸುಮ್ನೆ ಕೂತಿದ್ದೀರಿ? ಇಂಥವಳು ನಮ್ಮ ಮಟ್ಟಿ ಆಗಿದ್ರೆ ನಮ್ಮ ಮಟ್ಟಿಗೆ ಕಳಂಕ. ಮೊದ್ಲು ಇವಳು ಕುತ್ಕೆಲಿರೋ ತಾಳಿ ಬಿಚ್ಚೆಸ್ದು ಆಚೆಗೋಗಕ್ ಹೇಳಿ. ಚಿಕ್ಕವ್ವ, ಯಾಕೆ ಹಿಂಗ ಆತರ ಬೀಳ್ತಾ ಇದ್ದೆ? ಹೊಸಿ ತಾಳ್ಮೆಯಿಂದ ಯೋಚನೆ ಮಾಡೋಣ, ಸುಮ್ಕೆ ಇರೋ. ಇದೇನ್ಲ ಭದ್ರ ಹಿಂಗ್ ಮಾತಾಡ್ತಿದ್ಯಾ? ಅವನ್ ಜೊತೆ ಓಡೋದ್ಮೇಕೆ ಯೋಚನೆ ಮಾಡಕ್ಕಾಯ್ತದ? ಅದ್ಕೆ ಇಂಥವಳ ಮಟ್ಟಿ ಒಳಗಿದ್ರೆ ನಮ್ ವಂಶಕ್ಕೆ ಅವಮಾನ. ಇನ್ನೊಂದು ಕ್ಷಣ ಇವಳಿಲ್ಲಿ ಕೂಡ್ದು. ಬೇಡ ಅವರೇ, ನಂದೇನು ತೆಪ್ಪಿಲ್ಲ, ನಂಗೇನು ಗೊತ್ತಿಲ್ಲ. ಮೊದ್ಲು ಮನೆ ಮೊದ್ಲು ಕೈ ತೆಗೀರಿ ನೀವು. ನಿಮ್ಗೆ ಹೇಳ್ತಾ ಇರೋದು, ಬಿಡಿ ಅಮ್ಮ. ನಿಮ್ಗೆ ಹೇಳಿದ್ದು ಬಿಡಿ. ಇವಳೊಬ್ಳು ಕಮ್ಮಿ ಇದ್ಲು, ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ. ಯಾವತ್ತೋ ನಮ್ಮ ಮಟ್ಟಿಯಿಂದ ಆಚೆಗೆ ಹೋಗ್ಬೇಕಾಗಿದ್ದವಳು ಪಂಚಾಯ್ತಿ ಕಾರಣದಿಂದ ಇಲ್ಲಿದ್ದಿ. ಅವಳ ಪರವಾಗಿ ಮಾತಾಡಕ್ಕೆ ನೀನ್ ಯಾವಳೆ? ಚಿಕ್ಕತೆ, ನಾನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಆಯ್ತಾ ಇದ್ರೆ ಅದ್ನ ನೋಡ್ಕೊಂಡು ಸುಮ್ಕೆ ಇರಕ್ಕಿಲ್ಲ. ಓಹೋ, ಇವಳು ದೊಡ್ಡ ಮನುಷ್ಯಳು ಅಂತ ಇವಳು ಮಾತಾಡಿದ ತಕ್ಷಣ ಕೇಳ್ಕೊಂಡು ಸುಮ್ನ ಆಗ್ಬಿಡ್ತಾರೆ. ಅವ್ವ, ಏನ್ ಮಕ ನೋಡ್ತಿದ್ಯಾ? ಇಬ್ರು ಸೇರ್ಸಿ ಆಚೆ ತಳ್ಳು, ಸರಿ ಹೋಯ್ತದೆ. ಏಯ್, ಮರ್ಯಾದೆಯಿಂದ ಕೈ ತೆಗೆ. ನೀವು ಆಟೆಯ ತಿರ್ಗಾ ಅವಳ ಮೇಲೆ ಕೈ ಹಾಕೋ ಪ್ರಯತ್ನ ಮಾಡ್ಬೇಡಿ. ನೋಡೋಣ ನೀ ಸುಮ್ಕೆ ಇದೀಯ ಅಂತ ಹೆಂಗಾಡ್ತಾವಳೆ. ಮಾವಯ್ಯ, ನಾನೇನಾದ್ರೂ ತೆಪ್ಪಾಗಿ ನಡ್ಕೊಂಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಆದ್ರೆ ಈ ವಿಷಯದಲ್ಲಿ ನೀವೇನಾದ್ರೂ ತೀರ್ಮಾನ ತಗೊಳಕ್ಕಿಂತ ಮುಂಚೆ 100 ಕಿಂತ ಯೋಚನೆ ಮಾಡಿ ಮಾವಯ್ಯ. ಯಾಕೆ ಅಂದ್ರೆ ಚಂಪನ್ ಮೇಲ್ ಬಂದಿರೋ ಆರೋಪ ಸಾಮಾನ್ಯವಾದದ್ದಲ್ಲ. ಒಂದ್ ಹೆಣ್ಣಿಗೆ ಕಳಂಕ ಮೆತ್ತೋದು ಸಾನೆ ಸುಲಭ, ಆದ್ರೆ ಅದು ಜೀವನ ಪೂರ್ತಿ ಉಳ್ಕೊಂಡ್ಬಿಡ್ತದೆ.
ಚಂಪಾ ಏನು ಅಂತ ಚಿಕ್ಕ ವಯಸ್ಸಿಂದ ನೋಡಿರೋ ನಿಮ್ಗೆ ಗೊತ್ತು. ಅವಳ ಗುಣ, ಅವಳ ನಡತೆ ಎಂತದ್ದು ಅಂತ ನಿಮ್ಗೆಲ್ರಿಗೂ ಗೊತ್ತು. ಅದಕ್ಕೆ ಅವಳ ಜೀವನನ ಹಾಳು ಮಾಡ್ಬೇಡಿ. ಎಲ್ರೂ ಹೊಸ ತಾಳ್ಮೆಯಿಂದ ಯೋಚನೆ ಮಾಡಿ. ಲೇ ಸಾಕ್ ನಿಲ್ಸೆ. ಇವ್ಳು ಏನು ಅಂತವ ನನ್ ತಮ್ಮ ಸಾಕ್ಷಿ ಸಮೇತ ಸಾಬೀತ್ ಮಾಡವ್ನೆ. ಚಿತ್ರಕ್ಕ ಅದೆಲ್ಲ ಸುಳ್ಳು ಸಾಕ್ಷಿ. ಏನೇ ಬೊಗಳ್ತಾ ಇದ್ಯಾ? ಚಿಕ್ಕತ್ತೆ, ನೀವು ಕಿರ್ಚು ಬಿಟ್ರೆ ಸುಳ್ಳು ಸತ್ಯ ಆಗಕ್ಕಿಲ್ಲ. ಇದೆಲ್ಲ ಸುಳ್ಳು. ಚಂಪನ್ ವಿರುದ್ಧ ಬೇಕು ಅಂತ ಮಾಡಿರೋ ಮಸ್ಲತ್ತು. ನೀವೇನ್ ಬಾವ ಇವ್ ನೀಟೆಲ್ಲ ಮಾತಾಡ್ತಾವಳೆ, ನೀವ್ ನೋಡಿದ್ರೆ ಸುಮ್ಕೆ ಕುಂತಿದ್ದೀರಿ. ಆಪಾದನೆ ಮಾಡ್ತಾ ಇರೋ ಇವ್ರ ಬಗ್ಗೆನೂ ನೀವು ಒಂದ್ಕಿತ ಯೋಚನೆ ಮಾಡ್ಬೇಕು. ಇವ್ರ ಏನು, ಇವ್ರ ವ್ಯಕ್ತಿತ್ವ ಏನು ಅನ್ನೋದು ನಿಮ್ಗೂ ಚಂದ ಗೊತ್ತದೆ ಮಾವಯ್ಯ. ಚಂಪ ಏನು ಅಂತ ನಿಮ್ಗೂ ಚಂದ ಗೊತ್ತದೆ. ಅವಳ್ದು ಇದ್ರಲ್ಲಿ ಏನು ತಪ್ಪಿಲ್ಲ. ಅವಳ ವಿರುದ್ಧ ನಡೆದಿರೋ ಈ ಪಿತೂರಿನ ಸಾಬೀತ್ ಮಾಡೋದಕ್ಕೆ ನನಗ್ 1 ವಾರ ಟೈಮ್ ಕೊಡಿ ಮಾವಯ್ಯ. ಚಂಪಾ ನಿರಪರಾಧಿ ಅನ್ನೋದ್ನ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ. ಇವಳು ದೊಡ್ಡ ಲಾಯರ್. ಇವಳು ಮಾತೆಲ್ಲ ಕೇಳ್ಕೊಂಡು ಸುಮ್ನಿರಕ್ಕೆ. ಕೊಲೆಗಾರಂಗೂ ಕೂಡ ಗಲ್ಲಿಗೆ ಹಾಕ್ಬೇಕು ಅಂದ್ರೆ ಕೋರ್ಟಲ್ಲಿ ವಾಯ್ದಾ ಕೊಡ್ತಾರೆ ತಾನೆ. ಹಂಗೆಯ ಚಂಪಂದೇನು ತಪ್ಪಿಲ್ಲ ಅಂತ ನಿರೂಪಿಸಕ್ಕೆ ನನಗ್ ಕಾಲಾವಕಾಶ ಕೊಡಿ ಮಾವಯ್ಯ. ಲೇ ಸುಭಾಸ, ಇವಳನ್ ಬಿಟ್ರೆ ಕಣಿ ಹೊಳ್ಟ್ಲೇ ಇರ್ತಾಳೆ. ಕೊತ್ತಿಡ್ದು ಆಚೆಗ್ ದಬ್ಲ. ಏಯ್ ನಿಂತ್ಕೊಳ್ಳ. ಇದ್ದ ಹೇಳ್ತಿರೋದ್ರಲ್ಲಿ ನ್ಯಾಯ ಅದೇ. ಯಾಕಂದ್ರೆ ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಇದು. ಹಂಗೆ ಈ ಚಂಪಾ ಎಂತವಳು, ಈ ಸುಭಾಸ ಎಂತವನು ಅಂತ ನಮ್ ಮನೆಯವ್ರಿಗೆಲ್ಲ ಗೊತ್ತದೆ. ಹಂಗಂತ ಆತರ ಪಟ್ಟು ನಿರ್ಧಾರ ತಗೊಂಡು ಅದರಿಂದ ತಪ್ಪಾಗೋದ್ ಬೇಡ. ಇವಳು ಹೇಳ್ದಂಗೆ 1 ವಾರ ಅವಧಿ ಕೊಟ್ಟು ನೋಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಆದ್ರೆ ನೀನು ಈ ಮನೆ ಮುಖ್ಯಸ್ಥನಾಗಿ ನಿನ್ನ ನಿರ್ಧಾರವೇ ಅಂತಿಮ. ಹಂಗಾರೆ ಈ ಮೆಸೇಜ್ಗಳು, ಫೋಟೋಗಳು ನನ್ ಫೋನಲ್ಲಿ ತೋರಿಸಿದ್ದು ಎಲ್ಲ ಸುಳ್ಳೆ? ಇದಕ್ಕೇನು ಉತ್ತರ ಕೊಡ್ತೀರಾ? ಅದೆಲ್ಲ ಸುಳ್ಳೆಯ. ಚಂಪನ್ ನೀವು ಆಚೆ ಕರ್ಕೊಂಡು ಹೋಗದೆ ಇದ್ರೆ ಯಾವುದೇ ಕಾರಣಕ್ಕೂ ಅವಳ ನೆರಳು ಕೂಡ ಕಾಂಪೌಂಡ್ ದಾಟಿ ಆಚೆ ಹೋಗಕ್ಕಿಲ್ಲ. ಅಂತದ್ರಲ್ಲಿ ಅವಳು ಹಿಂಗ್ ಮಾಡ್ತಾಳೆ ಅಂದ್ರೆ ನೀವ್ ನಂಬ್ತೀರಾ ಮಾವಯ್ಯ? ಮಾವಯ್ಯ, ಫ್ರೆಂಡು, ಬೈಕು ಇದೆಲ್ಲ ಸುಳ್ಳೆಯ. ಇದ್ರಲ್ಲಿ ಏನೋ ಮಸ್ಲತ್ ನಡ್ದದೆ. ಅದಕ್ಕೆಯ ನಿಮ್ ತವ ಟೈಮ್ ಕೇಳ್ತಾ ಇದೀನಿ. ಪ್ಲೀಸ್ ಮಾವಯ್ಯ, ಅರ್ಥ ಮಾಡ್ಕೊಳ್ಳಿ. ಇವಳನ್ ಬಿಟ್ರೆ ಬೆಳಗ್ಗೆ ತನಕಲು ಭಜನೆ ಮಾಡ್ತಲೇ ಇರ್ತಾಳೆ. ಏಯ್ ನೀನೇನೆ ಮುಖ ನೋಡ್ತಿದ್ಯಾ? ನಡಿ ಆಚೆಗೆ. ಈಶ್ವರೇ, ಒಂದು ನಿಮಿಷ ಇರವ. ಗೋವಿಂದ, ನೀನೇನು ಹೇಳ್ತಿ? ಅವ್ವ ಹೇಳ್ದಂಗೆ 1 ವಾರ ಟೈಮ್ ಕೊಡೋದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಮಗ ಭದ್ರ, ನೀನೇನು ಹೇಳಿಯೇ? ಸಾಕ್ಷಿ ಎಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಸತ್ಯ ಅನಿಸ್ತಾ ಇದೆ. ಆದ್ರೆ
ಚಂಪಾ ನಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಬೇರೆ ಏನೋ ನಡೆದದೆ ಅನಿಸ್ತದೆ. ಅದಕ್ಕೆ ಟೈಮ್ ಕೊಟ್ಟು ನೋಡೋಣ ಅಪ್ಪಯ್ಯ. ಎಲ್ರೂ ಸೇರ್ಕೊಂಡು ನಡು ನೀರಲ್ಲಿ ಕೈ ಬಿಟ್ಬಿಟ್ರಿ ಬಿಡಿ. ಇದರಲ್ಲಿ ಕೈ ಬಿಡೋದು ಕೈ ಹಿಡಿಯೋದು ಯಾವುದು ಲೆಕ್ಕಕ್ಕೆ ಬರಕ್ಕಿಲ್ಲವ. ನ್ಯಾಯ ನೀತಿ ಧರ್ಮ ಏನು ಅಂತ ಯೋಚನೆ ಮಾಡ್ಬೇಕಾಯ್ತದೆ. ಒಬ್ರಿಗೆ ನ್ಯಾಯ ಕೊಡ್ಸೋ ಬರದಲ್ಲಿ ಇನ್ನೊಬ್ರಿಗೆ ಅನ್ಯಾಯ ಆಗ್ಬಾರ್ದು ಅಂದ್ರೆ ವಿಚಾರಣೆ ಅನ್ನೋದು ಸರಿಯಾಗಿ ನಡಿಬೇಕು. ಅದಕ್ಕೆ ಚಂಪನ್ ತಪ್ಪಿಲ್ಲ ಅಂತ ಸಾಬೀತು ಮಾಡೋದಕ್ಕೆ 1 ವಾರ ಟೈಮ್ ಕೊಡ್ತಾ ಇವ್ನಿ. ಒಂದು ವೇಳೆ ಆಗ್ಲೂ ಇವಳಿಗೆ ಸಾಬೀತು ಮಾಡಕ್ ಆಗ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕು. ಇದೇ ನನ್ನ ತೀರ್ಮಾನ. ತುಂಬಾ ಥ್ಯಾಂಕ್ಸ್ ಮಾವಯ್ಯ. ಈ 1 ವಾರ ಚಂಪಾ ನನ್ ಜೊತೆಲೇ ಇರ್ತಾಳೆ. ದೊಡಪ್ಪ, ಇದ್ರ ಬಗ್ಗೆ ಏನ್ ಮಾತು ಬೇಡ. ಬಾ ಚಂಪಾ. ನ್ಯಾಯನೇ ಸಿಗ್ಲಿಲ್ಲ ಅಂದ್ಮೇಕೆ ಎಲ್ಲಿದ್ದೇನ್ ಪ್ರಯೋಜನ?